ನಮಸ್ಕಾರ ರೀ. ಇವತ್ತು ಮಕ್ಕಳಿಂದ ದೊಡ್ಡವರಿಗೂ ಇಷ್ಟಪಡುವಂತಹ ಒಂದು ರೆಸಿಪಿ ಆಲೂ ಪರೋಟ. ಯಾರಿಗೆ ಇಷ್ಟ ಇಲ್ಲರಿ ಆಲೂ ಪರೋಟ ಅಂದರೆ? ಅಲ್ಲಿ ಆಲೂಗಡ್ಡೆ ಕುದಿಯಾಕಿಟ್ಟೇನು ಒಂದು ಅರ್ಧ ಕೆ ಜಿ. ಇಲ್ಲೇ ಗೋಧಿ ಹಿಟ್ಟು ಕಲಿಸ್ಕೊಳತ್ತ ನೋಡಿರಿ. ತಟಗೆ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟು ಕಲಸಿಟ್ಕೊಳೋಣ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆತ್ತಗೆ ಕಲಿಸ್ಬೇಕಿದ್ನ. ಆಲೂಗಡ್ಡೆ ಒಂದು 4 ಸಿಟಿ ಹೊಡಿಸ್ಕೊಂಡು ಕುದಿಸ್ಕೊಳೋಣ. ಈಗ ಮೇಲೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಹಿಟ್ಟಿಗೆ ಚೆಂದಾಗಿ ಕಲಿಸಿ ಎಲ್ಲ ಕಡೆ ಎಣ್ಣೆ ಹತ್ತಂಗೆ ಕಲಿಸಿ ಆನಂತರ ಪ್ಲೇಟ್ ಮುಚ್ಚಿ ಸೈಡ್ಗೆ ಇಡೋಣ. ಅಷ್ಟೊತ್ತಿಗೆ ಆಲೂಗಡ್ಡೆ ಕುದ್ದು ಬರ್ತಾವೆ. ಆಲೂ ಪರೋಟ ಅಂದ್ರೆ ನಮ್ಮ ಮನೆಗೆ ಎಲ್ರಿಗೂ ಇಷ್ಟ ರೀ. ಆಗಾಗ ಮಾಡ್ತಿರ್ತೀವಿ. ನಿಮಗೂ ತೋರಿಸೋಣ ಅಂತ ವಿಡಿಯೋ ಮಾಡ್ಕೊಂಡೀನಿ ನೋಡಿರಿ. ಭಾಳ ಹಣ್ಣಾಗಿರಬಾರ್ದು ಇದು ಆಲೂ. ದೋಸೆಗೆ ಆಲೂಗಡ್ಡೆ ಪಲ್ಯ ಮಾಡೋಕೆ ಕುದಿಸ್ತೇವಲ್ಲ ಅಷ್ಟು ಕುದಿಸಿದ್ರೆ ಸಾಕು. ಸಿಪ್ಪೆ ತಕ್ಕೊಳ ನಿಮ್ಮನ್ನ ಕರೆಕ್ಟಾಗಿ ಕುದ್ದಾವು ಆಲೂಗಡ್ಡೆ. ಇದನ್ನೆಲ್ಲ ಸಿಪ್ಪೆ ತಕ್ಕೊಂಡು ಒಂದು ಬೌಲ್ನಾಗ ಮಿಕ್ಸಿಂಗ್ ಬೌಲ್ನಾಗ ಹೆರ್ಕೊಂಬಿಡೋಣ. ಎಲ್ಲ ಸಿಪ್ಪೆ ತಕ್ಕೊಂಡು ನೋಡಿರಿ ಒಂದು ಮಿಕ್ಸಿಂಗ್ ಬೌಲ್ನಾಗ ಹೆರ್ಮಣ್ಣಾಗ ಹೆರ್ಕೊಂಬಿಡೋಣ. ಅಂದರೆ ಎಲ್ಲೂ ಕೈಲೇ ಮ್ಯಾಶ್ ಮಾಡ್ಬೋದು, ಆದರೂ ಗಂಟು ಉಳಿಯಂಗಿಲ್ಲ, ಎಲ್ಲೂ ದೊಡ್ಡ ಪೀಸ್ ಉಳಿಯಂಗಿಲ್ಲ. ಈ ಥರ ಮಾಡಿಬಿಟ್ರೆ ಈಸಿ ಆಕ್ಕತಿ ನೋಡಿರಿ. ಇಷ್ಟು ಮಾಡ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ ಪುಡಿ, ಖಾರ ಎಷ್ಟು ಬೇಕೋ ಅಷ್ಟು ಖಾರ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಜೀರಾ ಪೌಡ್ರು, ಸ್ವಲ್ಪ ಕೊರಿಯಂಡ್ರ್ ಪೌಡ್ರ್ ಹಾಕೋಣ. ಒಂದು ಕಾಲು ಸ್ಪೂನ್. ನೋಡಿರಿ ಇದನ್ನ ಹಾಕಿ ಚೆಂದ ಕೈಲೇ ಕಲಿಸ್ಬಿಡೋಣ. ಎಲ್ಲ ಮಿಕ್ಸ್ ಆಗಂಗೆ ಉಪ್ಪು ಖಾರ ಮಸಾಲ ಮಿಕ್ಸ್ ಆಗಂಗೆ ಕಲಿಸ್ಬಿಡೋಣ. ಇದಿಷ್ಟು ಕಲಸೋದಾಗಿಂದ ಒಂದೊಂದು ರೌಂಡಾಗಿ ಬಾಲ್ ಮಾಡಿಟ್ಕೊಳೋಣ. ಈ ಥರ ಈಜಿ ಆಕ್ಕೈತೆ ಮಾಡೋವಾಗ. ಅಷ್ಟೊತ್ತಿಗೆ ಹಿಟ್ಟು ನೆಂದು ಬಿಟ್ಟಿರ್ತೈತಿ. ಆಲೂ ಪರೋಟ ರೆಡಿ ಮಾಡೋಣ. ನೋಡಿರಿ ಹಿಟ್ಟು ನೆಂದಿರ್ತೈತಿ. ಈಗ ಇಷ್ಟೆಲ್ಲ ಮಾಡ್ಕೊಳೋರಾಗ ಹೂವಿನಂಗಾಗಿರ್ತೈತಿ. ಈ ಥರ ನೆನಿಬೇಕಿದು ಹಿಟ್ಟು. ಅಂದ್ರೆ ಚಪಾತಿ ಮಾಡಿದರು ಪರೋಟ ಮಾಡಿದರು ಏನು ಮಾಡಿದ್ರು ಹಿಟ್ಟು ಅರ್ಧ ಗಂಟೆ ನೆಂದಾಗ ಮಾತ್ರ ಸ್ಮೂತಾಗಿ ಬರ್ತಾವೆ. ನೋಡಿರಿ ಚಪಾತಿ ಹಿಟ್ಟಕ್ಕಿಂತ ಸ್ವಲ್ಪ ಸ್ಮೂತಾಗಿ ನಾದ್ಕೊಂಡೀನಿ. ಈಗ ಒಂದೊಂದು ಉಳ್ಳಿ ತೊಗೊಂಡು ಆಲೂ ಪರೋಟ ಮಾಡೋದು. ಚಪಾತಿ ಎಷ್ಟು ತೊಗೋತೇವೆ ಅಷ್ಟು ತೊಗೋತೇನೆ ಉಳ್ಳಿ. ನಾನು ದೊಡ್ಡ ಮಾಡ್ತೇನೆ. ಸ್ವಲ್ಪ ಹಿಟ್ಟಿನಾಗ ಅದ್ದಿ ಸ್ವಲ್ಪ ಲಟ್ಟಿಸ್ಕೊಳೋಣ. ಸ್ವಲ್ಪ ಪುರಿ ಎಷ್ಟು ಆಗಬೇಕದು ಲಟ್ಟಿಸ್ಕೊಳೋಣ. ಹಿಟ್ಟು ಹಚ್ಚರಿ ಇಲ್ಲಾಂದ್ರೆ ಎಣ್ಣೆ ಹಚ್ಚರಿ, ಎರಡರಾಗ ಒಂದು ಹಚ್ಚಿ ಮಾಡಿರಿ. ನಾ ಎರಡೂ ಹಚ್ಚಿ ತೋರ್ಸೀನಿ. ಎರಡೂ ಒಂದೊಂದು ಮಾಡೀನಿ ನೋಡಿರಿ. ಇಷ್ಟಾಗಿಂದ ಅದೇನು ಆಲೂದ್ದು ಒಂದು ಉಂಡೆ ತಲ ಇಟ್ಟು ಅದನ್ನು ಫಿಲ್ ಮಾಡಿ ಸುತ್ತೂ ಕಡೆ ಈ ಥರ ಕುಡಿಸ್ಕೊಂಡು ಹೆಚ್ಚಾದಂಥ ಗೋಧಿ ಹಿಟ್ಟು ತೆಗೆದುಬಿಡೋಣ. ಹೆಚ್ಚಾಗ್ತತಿ, ಹೆಚ್ಚಿರೋದು ಬ್ಯಾಡದು ತೆಗೆದುಬಿಡೋಣ. ತೆಗೆದು ಇದನ್ನೆಲ್ಲ ಈ ಥರ ಕೂಡಿಸಿ ಸೈಡಿಗೆ ಹತ್ತಿ ಫ್ರೆಶ್ ಮಾಡಿಕೊಂಡು ಲಟ್ಟಿಸ್ತಾ ಹೋಗೋಣ. ಹರಿಯಂಗಿಲ್ಲ ಮುರಿಯಂಗಿಲ್ಲ. ಸಣ್ಣ ಮಕ್ಳು ಕೊಟ್ಟರೆ ಅವರು ಲಟ್ಟಿಸ್ತಾರೆ. ಅಷ್ಟು ಚೆನ್ನಾಗಿ ಬಂದಿರ್ತಾವೆ. ಲಟ್ಟಿಸ್ತಾ ಹೋಗೋಣ. ಭಾಳ ದಪ್ಪ ಇರಬಾರ್ದು, ಭಾಳ ತೆಳ್ಳಗಿರಬಾರ್ದು. ಆ ಥರ ಲಟ್ಟಿಸ್ತಾ ಹೋಗೋಣ.
ಯಾರೆಲ್ಲ ವಿಡಿಯೋ ನೋಡ್ತೀರಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಲ್ಪ್ ಮಾಡಿರಿ, ಸಪೋರ್ಟ್ ಮಾಡಿರಿ. ನೋಡಿರಿ ಎಷ್ಟು ದೊಡ್ಡದಾಯಿತು, ಎಷ್ಟು ನೀಟಾಗಿ ಬಂದೈತೆ ನೋಡಿರಿ. ಈ ಥರ ಲಟ್ಟಿಸ್ಕೋಬೇಕು. ಹಂಚು ಆಲ್ರೆಡಿ ಕಾಯಕ್ಕಿಟ್ಟೈತಿ. ಕೆಳಗೆ ಮೇಲೆ ಎಣ್ಣೆ ಹಚ್ಚಿ ಚೆಂದಾಗಿ ಬೇಯಿಸ್ಕೊಂಬಿಟ್ರೆ ಆಲೂ ಪರೋಟ ರೆಡಿ ಆಗಿಬಿಡ್ತೈತಿ. ಇದನ್ನು ಮೊಸರು ಜೊತೆ ತಿನ್ಬೋದು, ತುಪ್ಪದ ಜೊತೆ ತಿನ್ಬೋದು, ಚಟ್ನಿ ಜೊತೆ ತಿನ್ಬೋದು. ಮಕ್ಕಳಿಗೆ ತುಪ್ಪ ಹಚ್ಚಿ ಕೊಡ್ತೀವಿ ನಾವು, ದೊಡ್ಡವರು ಮೊಸರು ಹಚ್ಕೊಂಡು ತಿಂತೇವೆ. ತುಪ್ಪ ಬೇಕಾದ್ರೆ ತುಪ್ಪ, ಹೆಚ್ಚಾಗಿ ಮೊಸರು ಜೋಡಿ ತಿಂತೇವೆ. ನಾವು ಹೊಳಗೆ ಸೀಟ್ ಮ್ಯಾಗ ಲಟ್ಸೇನೆ, ಇದನ್ನ ಮಣಿ ಮ್ಯಾಗ ಲಟ್ಸಿದ್ರು ಹರಿಯಂಗಿಲ್ಲ. ಇದು ನಿಧಾನಕ್ಕೆ ತೆಗೆದು ಬಿಡ್ಬೇಕು. ಹಾಕಿ ಸ್ವಲ್ಪ ಹೊತ್ತಿಗೆ ಎರಡೂ ಸೈಡ್ ಎಣ್ಣೆ ಹಚ್ಚಿ ಚೆಂದ ಬೇಯಿಸ್ಕೊಂಡ್ಬಿಟ್ರೆ ಆಲೂ ಪರೋಟ ರೆಡಿ ಹಾಕೋ ನೋಡ್ರಿ. ಮಕ್ಕಳಿಗೆ ಮಾಡಿಕೊಡ್ರಿ. ಹೊಸ ರುಚಿ ಮಾಡೋದ್ರಿಂದ ಮಕ್ಕಳು ತಿಂತಾರೆ, ಬಾಯಿಗೆ ರುಚಿ ಹತ್ಬೇಕು ಅವ್ರಿಗೆ. ರೊಟ್ಟಿ ಪಲ್ಯ ತಿನ್ನು, ಚಪಾತಿ ಪಲ್ಯ ತಿನ್ನು ಅಂತಂದ್ರೆ ದಿನಾನು ತಿನ್ನಂಗಿಲ್ಲ ಅವರು. ತರಕಾರಿ ಹಾಕಿ ತಾಲಿಪಟ್ಟು ಮಾಡೋದು, ಪಲಾವ್ ಮಾಡೋದು, ಮತ್ತು ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಜೋಳದ ರೊಟ್ಟಿ, ಈ ಥರ ಮಸಾಲೆ ರೊಟ್ಟಿ ಮಾಡಿಕೊಡ್ಬೇಕು, ತಿಂತಾರು. ನೋಡಿರಿ ಎರಡೂ ಸೈಡ್ ಚೆಂದ ಬೇಯಿಸ್ಕೊಂಡ್ಬಿಟ್ರೆ ರೆಡಿ ಆಕೈತೆ ನಮ್ಮ ಪರೋಟ. ಭಾಳ ರುಚಿ ಬರ್ತಾವೆ ನೋಡಿರಿ. ಈ ಥರ ಮಾಡಿ ತೆಗಿಬೇಕು. ಈಗ ಇನ್ನೊಂದು ಎಣ್ಣೆ ಹಚ್ಚಿ ಲಟ್ಟಿಸಿ ಮಾಡಿ ತೋರಿಸ್ತಾನೆ ನಿಮ್ಗೆ. ಹಿಟ್ಟು ಹಚ್ಚಿ ಮಾಡಿದ್ವಲ್ಲ, ಇದನ್ನ ಎಣ್ಣೆ ಹಚ್ಚಿ ಎಷ್ಟು ದಪ್ಪ ಇರ್ಬೇಕು ನೋಡಿರಿ. ಈ ಥರ ಎಣ್ಣೆ ಹಚ್ಚಿ ಒಂದು ಲಟ್ಟಿಸಿ ಮಾಡಿ ತೋರಿಸ್ತಾನೆ ಬರ್ರಿ. ಇಲ್ಲಿ ಮರ್ತು ನಾನು ಹಿಟ್ಟಿನಾಗ ಎದ್ದಿದೆ. ಹಿಟ್ಟಿನಾಗ ಎದ್ದಬೇಡ್ರಿ. ಎರಡನೇದ್ದು ಇಲ್ಲಿ ಕೆಳಗೂ ಎಣ್ಣೆ ಹಚ್ಚಿ ಲಟ್ಟಿಸ್ಬಿಡ್ರಿ. ಲಕ್ಷ್ಯ ಇಲ್ದ ನಾ ಎದ್ದುಬಿಟ್ಟೆ. ಈಗ ಉಂಡೆ ಇಟ್ಟು ಫ್ರೆಶ್ ಮಾಡ್ಕೊಂಡು ರೌಂಡಾಗಿ ಫಿಲ್ಲಿಂಗ್ ಮಾಡ್ಕೊಂಡಿಂದ ಎಣ್ಣೆ ಹಚ್ಚಿ ಲಟ್ಟಿಸ್ತೀನಿ. ನೋಡಿರಿ, ಹೆಚ್ಚಾದಂಥ ಹಿಟ್ಟನ್ನು ತೆಗೆದು ಅದನ್ನೆಲ್ಲ ಕೂಡಿಸ್ಕೊಂಡು ಸೈಡಿಗೆ ಫ್ರೆಶ್ ಮಾಡಿ ಕೆಳಗೆ ಎಣ್ಣೆ ಹಚ್ಚಿ ಸೀಟಿಗೆ ಚೆಂದಾಗಿ ಲಟ್ಸೋಣ. ಇದು ಅಷ್ಟೇ ನೀಟಾಗಿ ಬರ್ತದೆ ನೋಡಿರಿ, ಒಂದೇದು ಬಂದಂಗೆ. ನಿಮಗೆ ಸಣ್ಣ ಬೇಕಾದ್ರೆ ಸಣ್ಣ ಮಾಡಿರಿ, ದೊಡ್ಡ ಬೇಕಾದ್ರೆ ದೊಡ್ಡ ಮಾಡಿರಿ. ನಾನಿಲ್ಲಿ ದೊಡ್ಡ ಸೈಜ್ ಮಾಡೀನಿ ನೋಡಿರಿ. ಇದೊಂದು ಬೇಯಿಸಿ ತೋರಿಸ್ಬಿಟ್ರೆ ಫುಲ್ ಆಲೂ ಪರೋಟ ಮಾಡೋದು ಮುಗೀತು ನೋಡಿರಿ, ರೆಡಿ ಅದು. ಕೆಳಗೆ ಮೇಲೆ ಎಣ್ಣೆ ಹಚ್ಚಿ ಚೆಂದಾಗಿ ಬೇಯಿಸಿ ತೆಗೆದು ಬಿಡ್ಬೇಕು. ನೋಡಿರಿ, ಹೋಳಿಗೆ ಆದಂಗೆ ಆಗ್ಯಾವು.
ಖಾರ ಹೋಳಿಗೆ ಅದಂಗೆ ಯಾವ ನೋಡ್ರಿ. ಅದು ನೋಡ್ರಿ ನಮ್ಮ ಪರೋಟ ಎಷ್ಟು ಚಂದ ಬಂದಾವೆ, ಎಷ್ಟು ಸ್ಮೂತ್ ಮೆತ್ತಗೆ ಹೋಳಿಗೆ ಹಂಗೆ ಬಂದಾವು. ಇಲ್ಲಿ ವಿಡಿಯೋ ಮುಗಿಸ್ತಾನೆ. ನಮಸ್ಕಾರ.